ಸೊ ಡೈರೆಕ್ಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮಾಡ್ತಾರಾ ಅನ್ನೋಂಥ ಒಂದು ಡೌಟ್ ಇತ್ತು. ಯಾರು ಡೈರೆಕ್ಟ್ ಮಾಡೋಕ್ಕಾಗಲ್ಲ, ವೆರಿ ಡಿಫ್ರೆಂಟ್ ಸ್ಟೋರಿ ಇದು. ನನ್ನ ಕಷ್ಟ ನಂಗೆ ಆಗಿದೆ, ಇನ್ನ ಸೊನ್ನ ತಿರುಪಿ ಸೊನ್ನ. ಆ ಕ್ಯಾರೆಕ್ಟರ್ ಹಾಕಿ ಇರೋದೇ 3 ಕ್ಯಾರೆಕ್ಟರ್. ಏನು ಫೀಮೇಲ್ ವರ್ಷನಲ್ಲಿ ಕಾಣಿಸ್ಕೊಳ್ತಾರೆ. ಓನ್ಲಿ ಹಿ ಕ್ಯಾನ್ ಡೂ. ಗರುಡ ಪುರಾಣದ ಕಾನ್ಸೆಪ್ಟನ್ನು ಇಷ್ಟು ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದೀರಿ. ಸೊ ಕರ್ಮ ಕಾಡೋದು ಈ ಜನ್ಮದಲ್ಲೇ ಸಿಗೋದು ಅಥವಾ 12 ಅವತಾರಗಳು ಸರ್ದು, ಶಿವಣ್ಣ ಸರ್ದು, ಇದೆಲ್ಲ ಥಾಟ್ಸು ಹೇಗೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಂತ ಬಂದಾಗ ಟಾಪ್ ನಾಚ್ ನಮಗೆಲ್ರಿಗೂ ಗೊತ್ತಿದೆ. ಸೊ ಡೈರೆಕ್ಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮಾಡ್ತಾರಾ ಅನ್ನೋಂಥ ಒಂದು ಡೌಟ್ ಇತ್ತು. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಪರ್ಸ್ನಲಿ ನಾನು ಹೇಳೋದಾದ್ರೆ ಏನು ಹೇಳ್ತೀರಿ ಇದಕ್ಕೆ ಅಂತ? ಇಲ್ಲ, ಇದು ನಾನು ಡೈರೆಕ್ಟ್ ಮಾಡಬೇಕು ಅಂತ ತೊಗೊಂಡಂಥ ಕತೆ ಅಲ್ಲ. ಲೈಕ್ ಅಂದರೆ ಕತೆ ನಾನೇ ಮಾಡಿದ್ದು. ಸೊ ಶಿವಣ್ಣ ಅವ್ರಿಗೆ ಕತೆ ಹೇಳಿದಾಗ ಹಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ಹೇಳಿದ್ರು, ಇದನ್ನು ನೀನು ಹೇಳ್ದಂಗೆ ಯಾರು ಡೈರೆಕ್ಟ್ ಮಾಡೋಕ್ಕಾಗಲ್ಲ, ವೆರಿ ಡಿಫ್ರೆಂಟ್ ಸ್ಟೋರಿ ಇದು. ನೀನು ಚೆನ್ನಾಗಿ ಅದನ್ನು ಅರಗಿಸ್ಕೊಂಡಿದ್ಯಾ, ನೀನೇ ಡೈರೆಕ್ಟ್ ಮಾಡು, ಇದನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರು ಕೊಡಬೇಡ ಅಂತ ಶಿವಣ್ಣ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಡೈರೆಕ್ಷನ್ ಕಡೆ ಬಂದೆ. ಅದನ್ನು ಒಪ್ಕೊಂಡು ರಮೇಶ್ ರೆಡ್ಡಿ ಅವರು ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರು ಈ ಸಿನಿಮಾ ಮೇಲೆ. ಸೊ ಇವರಿಬ್ಬರಿಂದ ಇವತ್ತು ಡೈರೆಕ್ಟರ್ ಆಗಿದ್ದೀನಿ. ಸಿನಿಮಾದಲ್ಲಿ 3 ಜನರು ಸ್ಟಾರ್ ನಟರನ್ನ ಅನೌನ್ಸ್ ಮಾಡಿದ್ದೀರಿ. 3 ಜನನೂ ಕೂಡ ಬ್ಯಾಲೆನ್ಸ್ ಮಾಡೋದು ಹೇಗಪ್ಪ ಅಂತ. ಆಮೇಲೆ ನಿಮಗೊಂದು ಸುದೀಪ್ ಸರ್ ಕೂಡ ಕ್ವಶನ್ ಕೇಳ್ತಾ ಇದ್ರು, ಯಾಕೆ ಅವ್ರನ್ನ ಅರ್ಜುನ್ ಜನ್ಯ ಅವ್ರು ನನ್ನನ್ನು ಒಬ್ರನ್ನ ಕರೀಲಿಲ್ಲಪ್ಪ ಅಂತೇಳಿ ಹೇಳ್ತಾ ಇದ್ರು. ಇದಕ್ಕೆ ಏನು ಹೇಳ್ತೀರಿ ಅಂತ? ಇಲ್ಲ, ನಾನು ಸಾರ್ಗೆ ಕತೆ ಹೋಗಿ ಹೇಳಿದೆ ಸುದೀಪ್ ಸರ್ಗೆ ಮಾಡೋಕ್ಕೆ ಮುಂಚೆನೇ. ಆವಾಗಲೇ ಈ 3 ನಟರು ಇರ್ತಾರೆ ಅಂತಲೇ ಹೇಳಿದ್ದು. ಏನೇ ಆದ್ರೂ ಅಲ್ಲಿ ಒಂದು ಸತಿ ಹೋಗಿ ಒಪ್ಪಿಸ್ತೀನಿ, ಎನಿಥಿಂಗ್ ಇಸ್ ದೇರ್. ಆ್ಯಂಡ್ ಇದರಲ್ಲಿ ಆ ಥರ ಆ ಕ್ಯಾರೆಕ್ಟರ್ ಹಾಕಿ ಇರೋದೇ 3 ಕ್ಯಾರೆಕ್ಟ್ರು. ಆ 3 ಕ್ಯಾರೆಕ್ಟ್ರ್ ತೋರ್ಸೋಕ್ಕೆ 2 hour 20 minutes ಇದೆ. ಅದರೊಳಗಡೆ ಗರುಡ ಪುರಾಣ ತೋರಿಸ್ಬೇಕು, ಅದರೊಳಗಡೆ ಈ ಮೆಸೇಜು ಕೂಡ ಹೇಳಬೇಕು. ಐ ಹ್ಯಾವ್ ಟು ಸೆಲೆಬ್ರೇಟ್ ಆಲ್ ದೀಸ್ 3 ಲೆಜೆಂಡ್ರಿ ಹೀರೋಸ್ ಹೂಮ್ ಐ ಅಡೋರ್ ಆ್ಯಂಡ್ ವರ್ಷಿಪ್. ಸೊ ಅದರೊಳಗಡೆ ಮಾಡೋಕ್ಕಾಯ್ತು ಅಷ್ಟೇ. ಬಹಳ ವೈರಲ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಶಿವರಾಜ್ ಕುಮಾರ್ ಸರ್ನ ಆ ಒಂದು ಪಾತ್ರದಲ್ಲಿ ತೋರಿಸಿರೋದು, ಏನು ಫೀಮೇಲ್ ವರ್ಷನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಇದು ಥಾಟ್ ನಿಮ್ಗೆ ಹೇಗೆ ಬಂದಿದ್ದು? ಇದನ್ನು ಹೇಳಿದಾಗ ಅವ್ರು ಒಪ್ಕೊಂಡ್ರಾ? ಶಿವಣ್ಣ ಸರ್ ಏನಂದ್ರು? ಇದ್ರ ಬಗ್ಗೆ ಹೇಳೋದಾದ್ರೆ? ಶಿವಣ್ಣಸ್ ಗ್ರೇಟ್ನೆಸ್, ಯಾಕಂದರೆ ಅಷ್ಟು ದೊಡ್ಡ ನಟ, ಒಂದು ಹೆಣ್ಣಿನ ವೇಷ ಹಾಕಬೇಕು, ಒಂದು 63 ಹತ್ರ ಅವ್ರು ಬಂದಿದ್ದಾರೆ, 130 ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಕೇಳ್ಬೇಕಂದ್ರೆ ನನಗೆ ಒಂದು ಸಂಕೋಚ ಆಯಿತು. ಬಟ್ ಅವ್ರು ಒಂದು ದಿನವೂ ಅದ್ರ ಬಗ್ಗೆ ಏನೂ ಒಂಥರ ಅಸಮಾಧಾನನೇ ತೋರಿಸಿಲ್ಲ. ಹೌದಮ್ಮ ಮಾಡೋಣಮ್ಮ ಅಂತಂದರು. ಸೊ ಅದನ್ನು ಅಷ್ಟು ಅದ್ಭುತವಾಗಿ ಅಲ್ಲ ನೀವು ನೋಡಿರ್ತಾರೆ ಕಣ್ಣಿಂಗ್ ಆಡ್ಸೋದು ಅದೆಲ್ಲ ಓನ್ಲಿ ಹಿ ಕ್ಯಾನ್ ಡೂ. ನನ್ನ ಪ್ರಕಾರ ಈ ಫಿಲ್ಮಲ್ಲಿ ಬಂದಂಥ ಎಲ್ಲ ಪಾತ್ರಗಳು ಒಂದು 63 year ಓಲ್ಡ್ ಥರ ನಾವು ಗ್ರೇ ಹಾಕ್ಬಿಟ್ಟು ಪೆಪ್ಪರ್ ಸಾಲ್ಟ್ ಲುಕ್ಕಲ್ಲಿ ತೋರಿಸಿರೋದನ್ನು ಹ್ಯಾಂಡಲ್ ಮಾಡಿ, ಈ ಕಡೆ ದೇವ್ರವ್ ಥರನೂ ಹ್ಯಾಂಡಲ್ ಮಾಡಿ, ಆ ಕಡೆ ಒಂದು ಕ್ಯಾರೆಕ್ಟರ್ ಅಣ್ಣವ್ರ ಥರ ನಡ್ಕೊಂಬರ್ತಾರೆ ವೈಟ್ ಆ್ಯಂಡ್ ವೈಟಲ್ಲಿ, ಇಫ್ ಯು ಅಬ್ಸರ್ವ್ಡ್ ಇನ್ ದ ಕ್ಲೈಮ್ಯಾಕ್ಸ್, ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ಡಿಫ್ರೆಂಟ್ ಶೇಡ್ಸ್ಗೆ ಡಿಫ್ರೆಂಟ್ ಲುಕ್ಸ್ ಕೊಟ್ಕೊಂಡು ಒನ್ ಆ್ಯಂಡ್ ಓನ್ಲಿ ಮಾಡೋಕ್ಕಾಗೋದು ಅವರು. ಆ್ಯಂಡ್ ಅದು ಮಾಡಿದ ಸಮಯ ಕೀಮೋಥೆರಪಿ ನಡೀತಾ ಇತ್ತು, ಕ್ಯಾನ್ಸರ್ ಇತ್ತು. ಆ ಟೈಮಲ್ಲಿ 12 ಕ್ಯಾರೆಕ್ಟರ್ಸ್ನ ಮಾಡೋಂಥ ನಟ ವರ್ಲ್ಡಲ್ಲೇ ಯಾರೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇರ್ ಇಸ್ ನೋ ವೇ ಹೂ ಕ್ಯಾನ್ ಹ್ಯಾಂಡಲ್ ದೀಸ್ ಕ್ಯಾರೆಕ್ಟರ್ಸ್ ಇನ್ ದ್ಯಾಟ್ ಸಿಚುವೇಶನ್. ಸರ್, ಈಗ ಕೆಲವೊಂದಷ್ಟು ಜನ ಕಾಮೆಂಟ್ಗಳನ್ನು ಬಹಳ ಈಸಿಯಾಗಿ ಹಾಕ್ಬಿಡ್ತಾರೆ. ಸ್ಟಾರ್ ವಾರು ಅದು ಇದೆಲ್ಲ ನಡೀತಾ ಇರುತ್ತೆ ಸ್ಯಾಂಡಲ್ವುಡ್ನಲ್ಲಿ. ನೀವು ಈ ಸಿನಿಮಾ ಅಂತ ಹೇಳಿ ಬಂದಾಗ ಒಂದೇ ಡೇಟಿಗೆ ಬಂದರೂ ಇವರಿಬ್ಬರು ನಡುವೆ ಏನೋ ಕ್ಲಾಶಸ್ ಇದೆಯೇನೋ, ಅಥವಾ ಇವರಿಬ್ರಿಗೆ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ, ಒಂದೇ ಡೇಟಿಗೆ ಯಾಕೆ ಬರ್ತಾರೆ, ಇನ್ನು ಸಾಕಷ್ಟು ಟೈಮ್ ಇದೆ, ಇಡೀ ವರ್ಷ ಟೈಮ್ ಇದೆ, ಈ ಥರ ಎಲ್ಲ ಕಾಮೆಂಟ್ಸ್ ಬರುತ್ತೆ. ಸೊ ಈ ರೀತಿ ಮಾತನಾಡೋರಿಗೆ ನೀವು ಏನು ಹೇಳ್ತೀರಿ ಅಂತ? ಮೇಡಮ್, ಮಾತನಾಡೋರಿಗೆ ನಾವು ಹೇಳ್ಕೊಂಡು ಹೋದರೆ ಈ ಜನ್ಮ ಸಾಲೋದಿಲ್ಲ. ನನ್ನ ಸತ್ಯ ನನಗೆ ಗೊತ್ತಿದೆ. ನಾನು ಏನಕ್ಕೆ December 25th ಬಂದೆ ಅನ್ನೋದು ನನಗೆ ಗೊತ್ತಿದೆ, ನಾನು ನಂಬೋ ದೇವ್ರಿಗೆ ಗೊತ್ತಿದೆ. ಅದೇ ಆ ಗ್ಯಾಪೇ ಸಾಕು ನನಗೆ. ಇನ್ನು ಬೇರೆ ಗ್ಯಾಪ್ ಫಿಲ್ ಮಾಡೋಕ್ಕೆ ಹೋದರೆ ನಮ್ಮ ಇಡೀ ಜನ್ಮ ಸಾಲಲ್ಲ. ನಾನು ಹೇಳಿದ್ನಲ್ಲ, ಸೊ 25th December ಬರೋ ಕಾರಣನೂ ನಿಮಗೆ ತಿಳಿಸಿದ್ದೀನಿ. ಸೊ ಇನ್ ಮೈ ಸಿಚುವೇಶನ್ ಇಟ್ ವಾಸ್ ಲೈಕ್ ದಟ್, ಐ ಹ್ಯಾಡ್ ಟು ಕಮ್. ಆ್ಯಂಡ್ ಇದೆಲ್ಲ ಏನಕ್ಕಾಗಿದೆ, ನನಗೆ ವಾರ್ ಅನ್ನೋ ವರ್ಡೇ ಇಷ್ಟ ಅಲ್ಲ ಮೇಡಮ್. ಅದು ದೇಶಗಳ ನಡುವೆ ನಡೀಲಿ ಅಥವಾ ಯಾವುದೇ ನಡೀಲಿ, ಬಟ್ ಆ ದೇಶಗಳ ನಡುವೆ ನಡೆಯೋ ವಾರ್ಗೆ ಅಟ್ಲೀಸ್ಟು ಅದು ಏನೋ ಒಂದು ಪೇಟ್ರಿಯಾಟಿಸಮ್ ಅನ್ನೋ ಹೆಸರಾದರೂ ಇದೆ. ಬಟ್ ನನಗೆ ಈ ವಾರಲ್ಲ, ಐ ಡೋಂಟ್ ನೋ ವೈ ದೇ ಕಾಲ್ ಇಟ್ ಆಸ್ ವಾರ್. ಇದೊಂದು ಕಲೆ, ಎಲ್ಲರೂ ಕಲೆಗಾರರು, ಎಲ್ಲರೂ ನಟನೆ ಮಾಡಬೇಕು ಅಂತ ಕನಸು ಕಟ್ಕೊಂಡು ಬಂದಿರೋರು, ಎಲ್ಲರೂ ಸೊನ್ನೆಯಿಂದನೇ ಬಂದು ಅಷ್ಟು ಜನರ ಮನಸ್ಸನ್ನ ಗೆದ್ದಿರೋರು. ಯಾರು ಅಷ್ಟು ಜಲ್ದಿ ಸೂಪರ್ ಸ್ಟಾರ್ಗಳಾಗಲ್ಲ. ಅದು ಅವ್ರವ್ರಿಗೆ ಗೊತ್ತು, ಅವ್ರವ್ರು ಹೇಗೆ ಬೆಳ್ಕೊಂಬಂದಿದ್ದಾರೆ ಅಂತ. ಸೊ ಅವ್ರಿಗೆ ಅಷ್ಟು ಜನ ಫ್ಯಾನ್ಸ್ ಆಗ್ತಾರೆ ಅನ್ನೋದು ಸುಮ್ಮನೆ ಯಾರೂ ಫ್ಯಾನ್ಸ್ ಆಗಿಲ್ಲ. ಇವ್ರುಗಳು ಅಷ್ಟು
ಕೆಲಸ ಮಾಡಿ ಆ ಥರ ಪಾತ್ರಗಳನ್ನ ಅವರೇ ಆಗಿ ಮಾಡಿ ಬಂದಿರೋದು. ಅದೇ ರೀತಿ ಪ್ರತಿ ಹೀರೋನೂ ಅಷ್ಟೇ, ಪ್ರತಿಯೊಬ್ಬರು ಒಂದೇ ಸೇಮೇ ಅದು. ಬಟ್ ಅದರಲ್ಲಿ ಭೇದ ಭಾವ ತರೋದು, ಅದರಲ್ಲಿ ಇದು ದೊಡ್ಡದು ಇದು ಚಿಕ್ಕದು ಅನ್ನೋದೆಲ್ಲ ಒಂದು ಭ್ರಮೆ. ಯಾರು ಇಲ್ಲೇ ಶಾಶ್ವತವಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವತ್ತು ಯಾಕೆ ನೆನೆಸ್ಕೊತೀವಿ ಅಂದರೆ ಅವ್ರು ಇದನ್ನು ಯಾವುದೂ ಬೆಳೆಸಿಲ್ಲ. ಅವ್ರು ಬರೀ ಪಾಸಿಟಿವ್ ಆಗಿ ಹೋದ್ರು. ಎಷ್ಟೇ ದೊಡ್ಡವರು ಆದರೂ ನನಗೇನೂ ಗೊತ್ತಿಲ್ಲ ಸ್ವಾಮಿ ಅಂತಲೇ ಇದ್ದರು. ಎಲ್ಲರನ್ನೂ ಬೆಳೆಸಿದ್ರು. ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದೇ ಕೆಲಸ ಮಾಡ್ತಿದ್ದಾರೆ. ಎಲ್ಲರನ್ನೂ ಪ್ರೀತಿಸ್ತಾರೆ. ಅವ್ರ ಮನಸ್ಸಲ್ಲಿ ಯಾರ ಮೇಲೂ ಯಾವ ದ್ವೇಷನೂ ಇಲ್ಲ. ಯಾರಾದರೂ ಶಿವಣ್ಣನ ಹತ್ರ ನೆಗೆಟಿವ್ ಮಾತಾಡೋಕ್ಕೆ ಹೋದರೆ ಅದು ಅವ್ರು ಮಾತಾಡೋದೇ ಇಲ್ಲ. ನಾನು ಪರ್ಸ್ನಲ್ಲಾಗಿ ನೋಡಿದ್ದೀನಿ. ಯಾರೋ ಅಕ್ಕಪಕ್ಕ ಅಣ್ಣ ಹಿಂಗಂತಣ್ಣ ಹಂಗಂತ ಅಂದರೆ ಡೈವರ್ಟ್ ಮಾಡಿಬಿಡ್ತಾರೆ. ಆ ಮಾತೇ ಮಾತಾಡಲ್ಲ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಮ್ಮ, ಎಲ್ಲರೂ ನಟ್ರೆಮ್ಮ ಅಂತ ಹೇಳ್ತಾರೆ. ಸೊ ನಾನು ಅವ್ರ ಜೊತೆನೆಲ್ಲ ಇರೋದ್ರಿಂದ ಐ ಹ್ಯಾವ್ ನೋ ದಟ್ ಐ ಡೋಂಟ್ ಬಿಲೀವ್ ಇನ್ ದಿಸ್ ವಾರ್ಸ್ ಆರ್ ಇನ್ನೊಬ್ಬರು ಕಾಲೆಳಿ, ಇನ್ನೊಬ್ಬರಿಗೆ ತೊಂದರೆ ಕೊಡು, ಇನ್ನೊಬ್ಬರು ಮನಸ್ಸು, ಈ ಹೇಟ್ರೆಡ್ ಅನ್ನೋದೇ ಐ ಡೋಂಟ್ ಲೈಕ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.